ಹಲೋ ಸ್ನೇಹಿತರೆ, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಪ್ರತಿ ಸಲನೂ ನಾನು ಹೊಸ ಹೊಸ ಐಡಿಯಾ ಜೊತೆ ನಿಮ್ಮ ಜೊತೆ ಬರ್ತಾ ಇರ್ತೇನೆ. ಇವತ್ತಿನ ದಿನ ಅಂತೂ ಒಳ್ಳೆ ರೀತಿಯಲ್ಲಿ ಕಳೆದಾಯಿತು. ಸ್ವಲ್ಪ ಎಂಟರ್ಟೈನ್ಮೆಂಟು, ಇನ್ನು ಸ್ವಲ್ಪ ಸುಸ್ತು, ಆದರೂ ದಿನ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು, ಭಾವ ಮತ್ತು ಶೇರು. ಇನ್ನಷ್ಟು ಜನರನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸೋದಿದೆ, ಅದಕ್ಕಿನ್ನೂ ತುಂಬ ಟೈಮ್ ಇದೆ. ಎಲ್ಲರ ದಿನ ಶುರು ಆಗೋದು ಸೂರ್ಯ ಹುಡ್ತಾ ಇದ್ದಾಗೆ. ನನ್ನ ದಿನ ಶುರು ಆಗೋದು ಒಂದು ಗ್ಲಾಸ್ ಚಾಯದ ಜೊತೆ. ಗ್ಲಾಸ್ಗೆ ಚಾಯ್ ಬೀಳ್ತಾ ಇದ್ದಾಗೆ ಮನಸ್ಸೊಳಗಡೆ ಏನೋ ಒಂದು ಒಳ್ಳೆಯ ಉತ್ಸಾಹ. ಚಾಯದ ಪ್ರತಿಯೊಂದು ಸಿಪ್ಪನ್ನು ಸ್ವಾದಿಸ್ತಾ ಇದ್ದಾಗೆ ನಾನಂತೂ ಅಂದ್ಕೊಂಡಿರಲಿಲ್ಲ ನನ್ನ ದಿನ ಇವತ್ತು ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇಷ್ಟೊಂದು ಕೆಲಸ ಮಾಡಿಸುತ್ತೆ ಅಂತ. ಚಾಯದ ಗ್ಲಾಸ್ ಕೆಳಗಿಡ್ತಾ ಇದ್ದಾಗೆ ಭಾವ ಇನ್ನೊಂದು ಮಿಷನ್ಗೆ ಹೊರಟಿದ್ರು, ಸ್ನಾನ ಮಾಡ್ಸೋಕ್ಕೆ. ಅದು ಶೇರುನ. ತುಂಬ ದಿನ ಆದಮೇಲೆ ಶೇರು ನೀರಿನ ಜೊತೆ ಆಟಾಡ್ತಾ ಇದ್ದ. ಮತ್ತೆ ಅದೇ ಖುಷಿ. ಶೇರು ಮಾತಾಡ್ತಾ ಇರಲಿಲ್ಲ, ತುಂಬ ಸೈಲೆಂಟ್ ಆಗಿದ್ದ. ಆದರೆ ಆ ಮೌನನೇ ಮಾತಾಡ್ತಾ ಇತ್ತು. ಶೇರುನ ಸ್ನಾನ ಆಗ್ತಾ ಇದ್ದಾಗೆ ಭಾವನ ಮಿಷನ್ ಕಂಪ್ಲೀಟ್ ಆಯಿತು. ಅಲ್ಲಿಗೆ ನಾನೊಂದು ಮಿಷನ್ ಶುರು ಮಾಡಿಕೊಂಡೆ. ನನ್ನ ಕಣ್ಣಿಗೆ ಕಂಡಿದ್ದು 2 ಮೂಸಂಬಿ, 2 ಆರೆಂಜ್. ಇವಾಗ ಏನು ಮಾಡೋಣ, ಒಂದು ಜ್ಯೂಸ್ ಮಾಡೋಣ. ಭಾವನು ಸಾಥ್ ಕೊಟ್ಟರು, ನೀವು ಸಾಥ್ ಕೊಡಿ. ನೋಡಿ, ಎಸ್, ಇವಾಗ ನಮ್ಮ ಜ್ಯೂಸ್ ಕುಂತಿದೆ. ಒಂದು ಟೇಸ್ಟ್ ನೋಡೋ ಟೈಮ್ ಇದು. ಜನರು ಭಾವ ಹೊರಗಡೆ ಇದ್ದಾರೆ, ಸೊ ಅವರಿಗೆ ನಾವು ಜ್ಯೂಸ್ ಕೊಟ್ಟು ಬರೋ, ಬನ್ನಿ. ಜ್ಯೂಸ್ ರೆಡಿ ಆಗ್ತಾ ಇದ್ದಾಗೆ ಜ್ಯೂಸ್ ಕುಡಿತಾ ಮೊಬೈಲ್ನಲ್ಲಿ ಚಾಟಿಂಗು, ಪ್ಲ್ಯಾನಿಂಗ್ ಫಾರ್ ನೆಕ್ಸ್ಟ್ ಮೀಟಿಂಗು. ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೇ ಹೋಯಿತು. ಇನ್ನೇನು ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಗಬೇಕು. ಆ ಜವಾಬ್ದಾರಿನೂ ನಮ್ಮ ಭಾವನೆ ಹೊತ್ಕೊಂಡ್ರು. ನಾನಂತೂ ಸ್ವಲ್ಪ ಸಾಥ್ ಕೊಟ್ಟೆ. ಚಿಕನ್ ಹೇಗಿದ್ದರೂ ರೆಡಿಯಾಗಿತ್ತು, ಮನಸ್ಸಂತೂ ಕಾಯ್ತಾ ಇತ್ತು, ಹೊಟ್ಟೆ ಇನ್ನೂ ಕೂಗ್ತಾ ಇತ್ತು. ಅಷ್ಟರಲ್ಲಿ ನಾವು ಶುರು ಮಾಡಿದ್ದು ಮತ್ತೊಂದು ಕಬಾಬ್ ಮಾಡೋದಕ್ಕೆ. ಬನ್ನಿ, ಇಲ್ಲಿ ಕೂಡ ನೀವು ನಮ್ಮ ಒಟ್ಟಿಗೆ ಸಾಥ್ ಕೊಡಿ. ಕಬಾಬ್ ಬಿಸಿ ಆಗ್ತಾ ಇದ್ದಾಗೆ ಹೊಟ್ಟೆಯಲ್ಲಿ ಆಲ್ರೆಡಿ ಗಾನ ಭಜನ ಶುರುವಾಗಿತ್ತು. ಹಾಗಾಗಿ ಕಬಾಬ್ ರೆಡಿ ಆಗ್ತಾ ಇದ್ದಾಗೆ ಊಟದ ವ್ಯವಸ್ಥೆನೂ ರೆಡಿ ಆಗೋಯ್ತು. ನೋಡ್ತಿದ್ದಾಗೆ ನಮ್ಮದು ಊಟನೂ ಆಯಿತು, ಒಂದು ರೆಸ್ಟಿಂಗ್ಗೆ ರೆಡಿನೂ ಆಯಿತು. ಅಂದಾಗೆ ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟಪಡದೇ ಇದ್ದರು, ಎಡಿಟ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೇನೆ. ಹಾಗಾಗಿ ನೀವೊಂದು ಸಾರಿ ವಿಡಿಯೋ ನೋಡಿದ ತಕ್ಷಣ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮಾಡಿಬಿಡಿ. ನಿಮ್ಮ ಫ್ರೆಂಡ್ಸ್ಗೆ ಕೂಡ ಒಂದು ಸಾರಿ ಶೇರ್ ಮಾಡಿ. ಇವಾಗ ಊಟ ಎಲ್ಲ ಆಗಿದೆ, ಇನ್ನು A few moments later.
ಇನ್ನೊಂದು ವಿಷಯದಿಂದ ಗೊತ್ತುಂಟ, ಇದು ಈ ನಿದ್ದೆ ಬರೋ ಹೊತ್ತಿಗೆ ಆವಾಗ ಉಂಟಲ್ಲ, ಕೆಲವರದೆಲ್ಲ ಮೆಸೇಜ್ ಬರಲಿಕ್ಕೆ ಶುರು ಆಗೋದು, ಅಷ್ಟೊತ್ತು ಜೀವ ಇರೋದಿಲ್ಲ. ನಾವು ಊಟ ಮಾಡಿ ನಿದ್ದೆ ಮಾಡ್ತೇವೆ ಅಂತ ಹೇಳುವಾಗ ಅವರೆಲ್ಲ ಜೀವ ಹಾಕ್ತಾರೆ. ಕೊನೆಗೂ ಒಂದು ಒಳ್ಳೆ ನಿದ್ದೆ ಬಂತು. ನಿದ್ದೆಯಿಂದ ಎದ್ದ ನಂತರ ಗದ್ದೆ ನಮ್ಮನ್ನು ಕಾಯ್ತಾ ಇತ್ತು. ಹಾಗಾಗಿ ತಕ್ಷಣವೇ ನಾವು ಮತ್ತೊಂದು ವಾಕಿಂಗ್ಗೆ ಪ್ಲ್ಯಾನ್ ಮಾಡಿದೆವು. Everybody shake it, baby. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಪ್ರತಿ ಸಲವೂ ನಾನು ಹೊಸ ಹೊಸ ಐಡಿಯಾ ಜೊತೆ ನಿಮ್ಮ ಜೊತೆ ಬರ್ತಾ ಇರ್ತೇನೆ, ಹೊಸ ಹೊಸ ವೀಡಿಯೋಗಳನ್ನ ಮಾಡ್ತಾ ಇರ್ತೇನೆ. ಹಾಗೆ ನಿಮಗೆ ಯಾವ ಥರ ವೀಡಿಯೋ ಬೇಕು ಖಂಡಿತ ಕಮೆಂಟ್ ಮಾಡಿ, ಯಾಕಂದರೆ ನಿಮ್ಮ ಒಂದು ಕಮೆಂಟ್ ನನಗೆ ತುಂಬ ಇಂಪಾರ್ಟೆಂಟು. ನೀವು ಕೊಡೋ ಸಜೆಷನ್ಸ್ ಏನಿದೆ ಖಂಡಿತ ತೊಗೊಳ್ತೇನೆ. ಇವತ್ತಿನ ದಿನ ಅಂತೂ ಒಳ್ಳೆ ರೀತಿಯಲ್ಲಿ ಕಳೆದಾಯಿತು. ಸ್ವಲ್ಪ ಎಂಟರ್ಟೈನ್ಮೆಂಟು, ಇನ್ನು ಸ್ವಲ್ಪ ಸುಸ್ತು, ಆದರೂ ದಿನ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು, ಭಾವ ಮತ್ತು ಶೇರು, ಇನ್ನಷ್ಟು ಜನರನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸೋದಿದೆ, ಅದಕ್ಕಿನ್ನೂ ತುಂಬ ಟೈಮ್ ಇದೆ. ಅಂದಾಗೆ ನೀವು ನನ್ನ ಫಾಲೋ ಮಾಡಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯಾಕಂದರೆ ನಾನು ತುಂಬ ಆ್ಯಕ್ಟಿವ್ ಆಗಿರೋದು ಅಲ್ಲೇನೆ. ಇವಾಗ ಶೂಟ್ ಮಾಡಿರೋ ಎಲ್ಲ ರೀಲ್ಸ್ ಕೂಡ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ, ನನ್ನ ಯೂಟ್ಯೂಬಲ್ಲಿ ಸಿಗುತ್ತೆ. ಹಾಗೆ ನಿಮಗೆ ಯಾವ ಥರ ವೀಡಿಯೋ ಬೇಕು ಖಂಡಿತ ಕಮೆಂಟ್ ಮಾಡಿ, ನಾನು ಅಂತೂ ಪ್ರಯತ್ನ ಮಾಡ್ತಾನೆ ಇರ್ತೇನೆ.